ನಮಸ್ತೆ ಎಲ್ರಿಗೂ, ನಾನು ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೆಲ್ಲರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾನೆ ಇದ್ರಿ, ಪಿಂಚಣಿ ಹಣ ಅಂದರೆ ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ತಿಳಿಸಿ ಕಾವ್ಯ ಅಂತ ಕೂಡ ಕೇಳ್ತಾ ಇದ್ರಿ. ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದಿದೆಯಾ ಅಥವಾ ಇನ್ನೂ ಕೂಡ ಬಿಡುಗಡೆ ಆಗಿಲ್ವಾ, ಇದ್ರ ಬಗ್ಗೆ ನಮಗೆ ಅಪ್ಡೇಟ್ಸ್ ಬೇಕು ಅಂದರೆ ಪ್ಲೀಸ್ ವಿಡಿಯೋ ಮಾಡಿ ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ತಿಳಿಸಿ ಅಂತ ಕೇಳಿದ್ರಿ. ಅದರಿಂದ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದೇ ಟಾಪಿಕ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಯಾರ್ಯಾರೆಲ್ಲ ಪಿಂಚಣಿದಾರರು ಅಂದರೆ ಪಿಂಚಣಿ ಹಣನ ತಗೊತಾ ಇದ್ದೀರಾ, ನಿಮಗೆ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗಿದೆಯಾ, ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗುತ್ತೆ, ಏನು ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರ ಜೊತೆಗೆ ನಿಮಗೆ ಇನ್ನೂ ಕೂಡ ಒಂದು ಮುಖ್ಯವಾದಂತಹ ಮಾಹಿತಿಯ ಬಗ್ಗೆನೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಪಿಂಚಣಿ ಹಣ ಅಂದ್ರೆ ಮಾರ್ಚ್ ತಿಂಗಳದು ಬಿಡುಗಡೆ ಆಯ್ತಾ ಅಂದ್ಬಿಟ್ಟು ಕೇಳ್ತಾನೆ ಇದ್ರಿ. ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದು ನಿಮ್ಗೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಮಾರ್ಚ್ ತಿಂಗಳ ಪಿಂಚಣಿ ಹಣ ಅಂದ್ರೆ ವೃದ್ಧಾಪ್ಯ ಪಿಂಚಣಿ ಹಣ ಆಗಿರ್ಬೋದು, ಅಥವಾ ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು, ಅಥವಾ ವಿಧವಾ ಪಿಂಚಣಿ ಹಣ ಆಗಿರ್ಬೋದು, ಇವರೆಲ್ಲರೂ ಕೂಡ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾನೆ ಇದ್ದೀರಾ. ಇನ್ನೂ ಕೂಡ ಯಾರಿಗೂ ಹಣ ಬಂದು ರಿಲೀಸ್ ಆಗಿಲ್ಲ. ಹಾಗಿದ್ರೆ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗುತ್ತೆ ಕಾವ್ಯ? ಈಗಾಗಲೇ ತಿಂಗಳು ಎಂಡಿಂಗ್ಗೆ ಬಂದ್ಬಿಟ್ಟಿದೀವಲ್ಲ, ಯಾವಾಗ ಬಿಡುಗಡೆ ಆಗುತ್ತೆ? ಈ ತಿಂಗಳದು ಅಂದ್ರೆ ಮಾರ್ಚ್ ತಿಂಗಳದು ಪಿಂಚಣಿ ಹಣ ಕೊಡೋದಿಲ್ವಾ ಸರ್ಕಾರ ಅಂತ ಅಂದ್ಬಿಟ್ಟು ನೀವು ಕೂಡ ಕೇಳಬಹುದು ನನ್ನ. ಸೊ ಪಿಂಚಣಿ ಹಣ ಬಂದು ನಿಮ್ಮ ಖಾತೆಗೆ ಬಂದು ಜಮಾ ಆಗೇ ಆಗುತ್ತೆ. ನಾನು ಕೂಡ ಇದ್ರ ಬಗ್ಗೆ ವಿಚಾರಿಸಿದಾಗ ನನಗೆ ತಿಳಿದಂತಹ ಇನ್ಫಾರ್ಮೇಶನ್ ಬಂದು ಈ ವಾರದಲ್ಲಿ ನಿಮಗೆ ಪಿಂಚಣಿ ಅಂದ್ರೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದು ಜಮಾ ಆಗ್ತಾ ಇದೆ. ಸೊ ವೃದ್ಧಾಪ್ಯ ಪಿಂಚಣಿ ಹಣ ಆಗಿರ್ಬೋದು, ಅಥವಾ ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು, ಅಥವಾ ವಿಧವಾ ಪಿಂಚಣಿ ಹಣ ಆಗಿರ್ಬೋದು. ಸೊ ಈ ಮೂರು ಪಿಂಚಣಿ ಹಣ ಕೂಡ ನಿಮ್ಮ ಖಾತೆಗೆ ಬಂದು ಜಮಾ ಆಗ್ತಾ ಇದೆ. ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಮೊದಲ ಹಂತದಲ್ಲಿ ಅಂದ್ರೆ ಪಿಂಚಣಿ ಹಣ ಬಂದು ಅಂಗವಿಕಲ ಪಿಂಚಣಿದಾರರಿಗೆ ಬಿಡುಗಡೆ ಆಗ್ತಾ ಇದೆ. ನಂತರ ವೃದ್ಧಾಪ್ಯ ಪಿಂಚಣಿ ಹಣ ಬರುತ್ತೆ. ಅದಾದ್ಮೇಲೆ ವಿಧವಾ ಪಿಂಚಣಿ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಅವ್ರಿಗೆ ಅನ್ವಯಿಸುತ್ತೆ. ಈಗ ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನಾವು ಹೋದ ತಿಂಗಳು ಪಿಂಚಣಿ ಹಣ ತಗೊಂಡಿದೀವಿ ಕಾವ್ಯ, ಅದು ಬೇಗನೆ ಬಂತು ನಮಗೆ, ಆದ್ರೆ ಮಾರ್ಚ್ ತಿಂಗಳದು ಸೊ ಇನ್ನೇನು ತಿಂಗಳೇ ಎಂಡಾಗಿ ಹೋಗ್ತಾ ಇದೆ, ಇನ್ನೂ ಕೂಡ ನಮ್ಮ ಖಾತೆಗೆ ಹಣ ಬಂದಿಲ್ವಲ್ಲ, ಬರೋದೇ ಇಲ್ವಾ ಏನು ಅಂತ ಎಲ್ಲ ಹೇಳ್ತಾ ಇದ್ರಿ. ಸೊ ಅದರಿಂದ ನಾನು ಹೇಳಿದ್ದು ನಿಮ್ಮ ಖಾತೆಗೆ ಈ ವಾರದಲ್ಲಿ ಅಂದ್ರೆ ಈಗ ತಿಂಗಳು ಮಾರ್ಚ್ ತಿಂಗಳು ಎಂಡಾಗ್ತಾ ಇದೆ. ಸೊ 31ನೇ ತಾರೀಕು ಕೂಡ ಇನ್ನೇನು ಹತ್ರದಲ್ಲೇ ಇದೆ. ಮಾರ್ಚ್ 27 ಮತ್ತೆ 28ನೇ ತಾರೀಕಲ್ಲಿ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಹರಿದಾಡ್ತಾ ಇತ್ತು. ಸೊ ನನಗೂ ಕೂಡ ತಿಳ್ಕೊಂಡಂತ ಇನ್ಫಾರ್ಮೇಶನ್ ಪ್ರಕಾರ ಹಣ ಬಂದೇ ಬರುತ್ತೆ. ಅಂದ್ರೆ ಈ ವಾರದಲ್ಲಂತೂ ಪಕ್ಕ ಬರುತ್ತೆ. ನಾನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡೇನೆ ನಿಮಗೆ ವಿಡಿಯೋ ಮಾಡಿ ಹೇಳ್ತಾ ಇರೋದು. ಸೊ ಪಕ್ಕ ಬಂದೇ ಬರುತ್ತೆ, ಯಾರು ಕೂಡ ವರಿ ಮಾಡ್ಕೊಳಕ್ ಹೋಗ್ಬೇಡಿ. 27ರಿಂದ ಬಿಡುಗಡೆ ಆಗುತ್ತೆ ಅನ್ನುವಂತಹ ಚಾನ್ಸಸ್ ಇತ್ತು. ಸರ್ಕಾರದಿಂದ ಬಿಲ್ಲಿಂಗ್ ಕೂಡ ಕಂಪ್ಲೀಟ್ ಆಗಿ ಮುಗ್ದೋಗಿ ಲಾಸ್ಟ್ ಎಂಡ್ಗೆ ಬಂದ್ಬಿಟ್ಟಿದೆ. ಇನ್ನೇನು ನಿಮ್ಮ ಖಾತೆಗೆ ಬಂದು ಹಣ ತಲುಪಬೇಕಷ್ಟೇನೆ. ಸೊ ಇನ್ನೇನು ಬಂದೇ ಬಿಡುತ್ತೆ. ಈ ತಿಂಗಳು ಅಂದ್ರೆ ಈ ವಾರ ಎಂಡ್ ಆಗೋ ಅಷ್ಟರಲ್ಲಿ ನಿಮಗೆ ಬಿಡುಗಡೆ ಆಗುತ್ತೆ. ಅಂದ್ರೆ ತಿಂಗಳು ಕೂಡ ಎಂಡ್ ಆಗ್ತಿದೆ ಅಂಡ್ ವಾರ ಕೂಡ ಎಂಡ್ ಆಗ್ತಿದೆ. ಇಷ್ಟರಲ್ಲಿ ನಿಮಗೆ ಹಣ ಬಂದು ತಲುಪುತ್ತೆ. ಈಗ ಏನಾದರೂ ಆಲ್ರೆಡಿ ಯಾರಿಗಾದ್ರೂ ಬಂದಿದೆ ಅಂತಂದ್ರೆ ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಪೆನ್ಷನ್ ಹಣ ಬಂದಿದೆ ಮತ್ತೆ ಯಾವ ಜಿಲ್ಲೆಗೆ ಹಣ ಬಂದು ತಲುಪಿದೆ ಅಂತ ನನಗೆ ಕಮೆಂಟ್ ಮಾಡೋ ಮುಖಾಂತರ ತಿಳಿಸಿ. ಯಾಕಂದ್ರೆ ಬೇರೆಗೂ ಕೂಡ ಯೂಸ್ ಆಗುತ್ತೆ, ಯಾವ ಜಿಲ್ಲೆಗೆ ಬಂದಿದೆ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಈಗ ನಾವೇನೇ ಎಲ್ಲ ಹೋಗಿ ಸರ್ವೆ ಮಾಡೋದಕ್ಕಾಗೋದಿಲ್ಲ, ಓಕೆನಾ? ನೀವು ಕೊಡುವಂತಹ ರೆಸ್ಪಾನ್ಸ್ ಇದೆಯಲ್ಲ, ಸೊ ಅದು ತುಂಬಾನೇ ಇಂಪಾರ್ಟೆಂಟು. ವಿಡಿಯೋನ ಅದರಿಂದ ನಾನು ಹೇಳೋದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿ ಅಂತ. ಅದಾದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ, ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಅಥವಾ ಹಣ ಬಂದಿಲ್ವಾ ಅದನ್ನ ಕಮೆಂಟ್ ಮಾಡಿ ತಿಳಿಸೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಆಗುತ್ತೆ ಆ್ಯಂಡ್ ಯೂಸ್ ಕೂಡ ಆಗುತ್ತೆ ಬೇರೆಯವ್ರಿಗೆ. ಸರಿನಾ? ನಿಮ್ಗೊಂದು ಮುಖ್ಯವಾದಂತಹ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳಿದೆ. ಸೊ ಏನಪ್ಪ ಅಂತಂದರೆ ಇದು ಒಂದು ಮಹಿಳೆಯರಿಗೆ ಅನ್ವಯಿಸುತ್ತೆ. ಈಗ ತುಂಬ ಕಳ್ತನ ಕೂಡ ನಡೀತಾ ಇದೆ. ರೀಸೆಂಟಾಗಿ ಸೋಲೂರ್ ಹತ್ರನೂ ಕೂಡ ಕಳ್ತನ ಆಗಿರುವಂಥದ್ದು. ಸೊ ಅಂದರೆ ಬೇಕ್ರಿಯಲ್ಲಿ ಇದು ನಡೆದಿರುವಂತಹ ಘಟನೆ. ನೀವು ಕೂಡ ನೋಡೇ ಇರ್ತೀರಾ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದೀರಾ ಅಂತಂದಾಗ ನಿಮಗೂ ಕೂಡ ಗೊತ್ತೇ ಇರುತ್ತೆ. ಅಂದರೆ ಕೆಲವೊಂದಷ್ಟು ಮಹಿಳೆಯರಿಗೆ ಗೊತ್ತಿರೋದಿಲ್ಲ, ಅದರಿಂದ ನಾನು ವಿಡಿಯೋ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ತುಂಬಾ ಕೇರ್ಫುಲ್ಲಾಗಿ ಹೆಣ್ಮಕ್ಳು ಇರಬೇಕಾಗತ್ತೆ. ಈಗಾಗಲೇ ತುಂಬ ಕಳ್ಳರ ಕಾಟ ಜಾಸ್ತಿ ಆಗಿದೆ. ಸೊ ಇವತ್ತೆಲ್ಲ ಒಂದು ಕೇಸ್ ಅಂತಂದರೆ ಇನ್ನೊಂದು ದಿನ ಇನ್ನೊಂದು ಊರಲ್ಲಿ, ಮತ್ತು ತುಮಕೂರು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ, ಸಿದ್ಧಗಂಗಾ ಮಠ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಅಲ್ಲೂ ಕೂಡ ಕಳ್ತನ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ಕಳ್ತನ ಆಗಿದೆ. ಇದೇ ಥರ ಹೋಗ್ತಾ 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 ಯಾವ ಊರು ಅಂತಲೇ ನಾವು ಹೇಳೋಕ್ಕಾಗಲ್ಲ, ಯಾವ ಮಹಿಳೆಯರದು
ಅಂದರೆ ಸರ ಕಳೆದೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಮಾಂಗಲ್ಯ ಚೈನ್ನ ಕಿತ್ಕೊಳ್ಳೋದು ಆ ರೀತಿ ಎಳಿತಾರೆ ಅಂತಂದರೆ ಅವ್ರ ಪ್ರಾಣನೇ ಅಲ್ಲಿ ಹೋಗ್ಬೋದು, ಆ ರೀತಿ ರಭಸವಾಗಿ ಎಳೆದು ಚೈನ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ತುಂಬಾ ಹುಷಾರಾಗಿರ್ಬೇಕಾಗತ್ತೆ, ಯಾಕಂತಂದರೆ ಕಷ್ಟಪಟ್ಟು ನೀವು ಕೂಡ ಚಿನ್ನನ ತಗೊಂಡಿರ್ತೀರ. ಸೊ ಹೆಣ್ಮಕ್ಳು ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಜಾಸ್ತಿ ಕಳ್ತನ ಆಗ್ತಾ ಇರೋದು, ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದು. ಹುಷಾರಾಗಿರಿ. ಈಗ ನಡೆದಂತಹ ಘಟನೆನೂ ಅಷ್ಟೇ, ಸುಮ್ಮನೆ ಬೇಕ್ರಿ ಹತ್ರ ಒಂದು ಹೆಂಗ್ಸು ಸುಮ್ಮನೆ ನಿಂತಿದ್ದಾರೆ ಅಷ್ಟೇ. ಅವ್ರು ಏನೋ ಬಸ್ ಕಾಯ್ತಾ ಇದ್ದಾರೋ ಪಾಪ, ಏನು ಯಾರಿಗೆ ಕಾಯ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ, ಓಕೆನಾ. ಸುಮ್ಮನೆ ನಿಂತಿದ್ದಾರೆ. ಇವರು ಬೇಕ್ರಿಯಲ್ಲಿ ಇಬ್ಬರು ಹುಡುಗರು. ಸೊ ಬೇಕ್ರಿಯಲ್ಲಿ ಏನೋ ತಗೊಳ್ಳೋ ರೀತಿಯಲ್ಲಿ ತೊಗೊಂಡು ಒಂದು 3 ಜ್ಯೂಸ್ ತೊಗೊಂಡು ಅದನ್ನು ಸೊ ಹಂಗೆ ತೊಗೊಂಡು ಅವ್ರು ಇನ್ನು ಅಂದರೆ ಜ್ಯೂಸ್ ತೊಗೊಂಡಿದ್ದಾರೆ, ಬಟ್ ಅದು ತೊಗೊಂಡು ಹೋಗಿಲ್ಲ ಅವರು. ಒಬ್ಬ ಏನು ಮಾಡಿದ್ದಾನೆ, ಗಾಡಿ ರೆಡಿ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಾನೆ, ಇನ್ನೊಬ್ಬ ಇನ್ನೂ ಜ್ಯೂಸ್ ಎತ್ಕೊಂಡೇ ಇಲ್ಲ, ಸುಮ್ಮನೆ ಇಂಕು ಮುಂದಕ್ಕೂ ನೋಡಿಕೊಂಡು ಟಾರ್ಗೆಟ್ ಮಾಡಿದ್ದಾನೆ ಈ ಒಂದು ಮಹಿಳೆನ. ಇವರು ಕೂಡ ಮಾಂಗಲ್ಯ ಚೈನ್ನ ಹಾಕ್ಕೊಂಡಿದ್ದಾರೆ. ಸೊ ಟಾರ್ಗೆಟ್ ಮಾಡಿ ಏನು ಮಾಡಿದ್ದಾನೆ ಅಂದರೆ ಹಿಂದು ಮುಂದೆ ನೋಡ್ಕೊಂಡಿದ್ದಾನೆ ಫಸ್ಟು, ಯಾರ್ಯಾರು ಆ ಕಡೆ ಇದ್ದಾರೆ, ಜನಗಳಿದ್ದಾರಾ ಅಥವಾ ಹುಡುಗರಿದ್ದಾರಾ. ಸೊ ಈ ಥರ ಹುಡುಗಿರನ್ನೇ ಜಾಸ್ತಿ ಟಾರ್ಗೆಟ್ ಮಾಡೋದ್ರಿಂದ ಎಲ್ಲ ನೋಡಿಕೊಂಡು ಆಮೇಲೆ ಜ್ಯೂಸ್ ಎತ್ಕೊಳ್ಳೋ ರೀತಿಯಲ್ಲಿ ಬಂದು ಜ್ಯೂಸ್ನೂ ಎತ್ಕೊಂಡು ಸರನ ಜೋರಾಗಿ ಕಿತ್ಕೊಂಡು ಆ ಮಹಿಳೆ, ಇಲ್ಲಿದ್ದಂತಹ ಮಹಿಳೆ ಸೊ ಇಲ್ಲಿವರೆಗೂ ಬಂದಿದ್ದಾರೆ, ಅಷ್ಟು ಜೋರಾಗಿ ಎಳೆದು ಸರನ ಕಿತ್ಕೊಂಡು ಹೋಗಿದ್ದಾರೆ. ಸೊ ಈ ಥರ ದುರ್ಘಟನೆಗಳು ಕೂಡ ನಡೀತಾ ಇದೆ. ಯಾಕೆ ಈ ಥರ ಮಾಡ್ತಾರೋ ಅಂದರೆ ಕಷ್ಟಪಟ್ಟು ದುಡಿಯೋದಕ್ಕಾಗೋದಿಲ್ವೋ, ಈ ಥರ ಬಡ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾರೆ. ಈಗ ಯಾರು ಕೂಡ ಚೈನ್ ಹಾಕೊಂಡ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ನಾವೇನು ದೊಡ್ಡ ಸಾಹುಕಾರಗಳಲ್ಲ, ಓಕೆನಾ. ಜೀವನ ಅಂತ ಅಂದಮೇಲೆ ಸೊ ಎಲ್ಲದೂ ಪಡ್ಕೊಬೇಕು ಅಂತ ಅಂದ್ಬಿಟ್ಟು ಏನೋ ಒಂದು ಮಾಂಗಲ್ಯ ಚೈನ್ನ ಮಾಡಿಸ್ಕೊಂಡಿರ್ತಾರೆ. ಇವಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದರೆ ಸೊ ಎಲ್ಲರ ಹತ್ರನೂ ಕೂಡ ಇದ್ದೇ ಇರುತ್ತೆ, ಮಾಡಿಸ್ಕೊಂಡು ಹಾಕೊಂಡು ಹೋಗಿರ್ತಾರೆ. ಪಾಪ ಅವ್ರಿಗೆ ಏನು ಗೊತ್ತಿರುತ್ತೆ ಹೇಳಿ, ಈ ಥರ ಕಿತ್ಕೊಂಡು ಹೋಗ್ತಾರೆ. ಈಗ ಆ ಮಹಿಳೆಗೆ ಏನು ಗೊತ್ತಿತ್ತು, ಈಗ ಮಹಿಳೆ ಚೈನ್ ಕಳೆದೋಯ್ತು, ಬಟ್ ಅವ್ರಿಗೆ ಏನು ಗೊತ್ತಿರುತ್ತೆ, ಪಾಪ ನಿಂತಿರ್ತಾರೆ. ಸೊ ಅದರಿಂದ ನಾನು ಹೇಳೋದು ತುಂಬಾ ಹುಷಾರಾಗಿರಿ. ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರು ಜಾಸ್ತಿ ಮಾಂಗಲ್ಯ ಸರ ಅಂದರೆ ಚಿನ್ನದ ಸರ ಹಾಕಿದ್ರೂ ಕೂಡ ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಈವನ್ ಮನೆ ಹತ್ರನೂ ಅಷ್ಟೇ, ಈಗ ಕೆಲ್ಸಕ್ಕೆ ಹೋಗೋರಿಗೆ ಅಂತ ನಾನು ಹೇಳ್ತಾ ಇಲ್ಲ, ಮನೆ ಹತ್ರ ಇರುವಂತಹ ಹೆಣ್ಮಕ್ಳು ಕೂಡ ಎಚ್ಚರದಿಂದ ನೀವು ಕೂಡ ಇರಬೇಕಾಗತ್ತೆ. ಸೊ ಇವಾಗ ಏನೋ ಒಂದು ಕೇಳ್ಕೊಂಡು ಬರೋ ನೆಪದಲ್ಲಿ ಬರೋದು, ಅಂದರೆ ನೀವು ಈ ಥರ ಅಂದರೆ ಬೆಡ್ಶೀಟ್ ತೊಗೋತೀರಾ, ಚಾಪೆ ತೊಗೋತೀರಾ ಅಂದರೆ ಸುಮ್ಮನೆ ಕೇಳೋದು, ಅಥವಾ ಮನೆ ಖಾಲಿ ಇದೆಯಾ ಈ ಥರ ಕೇಳ್ಕೊಂಡು ಬಂದು ಕಳ್ತನ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಹುಷಾರಾಗಿರಿ. ಈ ವಿಡಿಯೋ ಹೆಣ್ಮಕ್ಳು ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಯೂಸ್ ಆಗೇ ಆಗುತ್ತೆ. ಯಾಕಂತಂದರೆ ಸೊ ನಾನು ಹೇಳೋದು ಅಂದರೆ ಮುಂದೆ ಆಗೋ ಅಂಥದ್ದನ್ನು ನೀವು ಈಗಲೇ ಎಚ್ಚರ ವಹಿಸಿ. ಯಾಕಂದರೆ ನಮ್ಮ ಸುತ್ತಮುತ್ತ ಈ ಥರ ಘಟನೆಗಳು ನಡೀತಾ ಇರೋದ್ರಿಂದ ನಾವು ಕೂಡ ಹುಷಾರಾಗಿರ್ಬೇಕಾಗತ್ತೆ. ಇದು ಇನ್ನೂ ಜಾಸ್ತಿ ಆಗುತ್ತೆ, ಸರಿನಾ. ಈ ಚಿನ್ನದ ರೇಟ್ ಕೂಡ ಜಾಸ್ತಿಯಾಗಿ ಮತ್ತೆ ಕಮ್ಮಿ ಆಯಿತು. ಸೊ ಅದೇ ಥರ ಏನು ಅಂದ್ಬಿಟ್ಟು ಕಳ್ತನನ ಮಾಡ್ತಾನೆ ಇರ್ತಾರೆ. ಚಿನ್ನದ ರೇಟ್ ಜಾಸ್ತಿ ಆಗಲಿ ಅಥವಾ ಕಡಿಮೆನೇ ಆಗಲಿ, ಕಳ್ತನ ಮಾಡೋರು ಯಾವ ಥರ ಇದ್ರೂ ಕಳ್ತನ ಮಾಡಿ ಬದುಕ್ತಾನೆ ಇರ್ತಾರೆ. ಸೊ ಅದರಿಂದ ನೀವು ಕೂಡ ಹುಷಾರಾಗಿರಿ. ನಿಮ್ಮ ಮನೇಲಿರುವಂತಹ ಹೆಣ್ಮಕ್ಳಿಗೂ ಕೂಡ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬಾ ಲೆಂತಿ ಆಯಿತು, ಆದರೂ ಕೂಡ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಈ ಥರ ಘಟನೆಗಳು ತುಂಬಾ ನಡೀತಾ ಇರೋದ್ರಿಂದ ನಿಮಗೂ ಕೂಡ ಅರಿವಾಗಲಿ ಅನ್ನೋದೇ ನನ್ನ ಒಂದು ಉದ್ದೇಶ. ಸೊ ನೀವು ಕೂಡ ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಲ್ಲ ಮತ್ತು ಲೈಕ್ ಮಾಡಲ್ಲ. ನಿಮ್ಗೆ ಏನಾದರೂ ಉಪಯೋಗ ಆಗಿತ್ತು, ಒಂದು ಸ್ವಲ್ಪನಾದರೂ ಉಪಯೋಗ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.